ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಪಂಚಾಂಗ ಶುದ್ಧಿಯನ್ನು ಗಮನಿಸ್ತಾ ಹೋಗೋದಾದರೆ ಶ್ರೀ ಶೋಭಕೃತುನಾಮ ಸಂವತ್ಸರ ದಕ್ಷಿಣಾಯಣ ಹಿಮವಂತ ಋತು ಮಾರ್ಗಶೀರ್ಷ ಮಾಸ ಶುಕ್ಲ ಪಕ್ಷ ಅಷ್ಟಮೀ ತಿಥಿ ಉತ್ತರಾಭಾದ್ರಾ ನಕ್ಷತ್ರ. ಈ ದಿವಸ ಬುಧವಾರ ಮಧ್ಯಾಹ್ನ 12 ಗಂಟೆಯಿಂದ 1:30 ರಾಹುಕಾಲದ ಪೂರ್ಣ ಪ್ರಮಾಣ. ಈ ರಾಹುಕಾಲವನ್ನು ತ್ಯಾಜ್ಯ ಮಾಡಿ ಶುಭ ಕೆಲಸವನ್ನು ಮತ್ತು ವಿಶೇಷವಾದಂತಹ ಪ್ರಯಾಣವನ್ನು ಮಾಡೋದರಿಂದ ಯಶಸ್ಸನ್ನು ಹೊಂದಬಹುದು. ಹಾಗಾಗಿ ರಾಹುಕಾಲಕ್ಕೆ ಹೆಚ್ಚಿನ ಮಹತ್ವ ಇರತಕ್ಕಂಥದ್ದು. ರಾಹುಕಾಲವನ್ನು ಗಮನಿಸಿ ಯಶಸ್ಸನ್ನು ಹೊಂದಿ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಯಾರು ಜಾತಕವನ್ನು ಬರೆಸಿಲ್ವೋ, ತಾವು ಹುಟ್ಟಿದಂತಹ ದಿನಾಂಕ, ಸ್ಥಳ, ಸಮಯ, ವಾರ ಇತ್ಯಾದಿಗಳಲ್ಲಿ ಗೊಂದಲವಿದೆಯೋ ಅಥವಾ ಅದು ಯಾವುದು ಗೊತ್ತೇ ಇಲ್ಲವೋ ಅಂಥವರೂ ಕೂಡ ತಮ್ಮ ಹೆಸರಿನ ಆಧಾರದ ಮೇಲೆ ರಾಶಿ ನಕ್ಷತ್ರಗಳನ್ನು ತಿಳಿದು ಇಲ್ಲಿ ಹೇಳುವ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಅನುಸರಿಸ್ತಾ ಹೋದರೆ ಗ್ರಹಗತಿಯ ದೃಷ್ಟಿಯಿಂದ ನಿಮಗಿರಬಹುದಾದಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿಕೊಳ್ಳಬಹುದು. ಜೊತೆಗೆ ಆನಂದವಾಗಿರತಕ್ಕಂತಹ ಸಮಯದ ನಿರೀಕ್ಷೆಯಲ್ಲಿ ನೀವಿರಬಹುದು. ಹಾಗಾಗಿ ಜಾತಕವನ್ನು ಬರೆಸಿ ಫಲವನ್ನು ತಿಳಿದುಕೊಳ್ಳಿ. ಮೊದಲು ಮೇಷರಾಶಿ. ಮೇಷರಾಶಿಯ ರಾಜಕಾರಣಿಗಳಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಈ ದಿವಸ ತಮ್ಮ ವ್ಯವಹಾರದಲ್ಲಿ, ಸಾರ್ವಜನಿಕ ಕ್ಷೇತ್ರದಲ್ಲಿ ತುಂಬ ಹಿನ್ನಡೆಯಾಗತಕ್ಕಂತಹ ದಿವಸ ಇದು ಅಂತ ಹೇಳಬೇಕು. ಸ್ವಲ್ಪ ಎಚ್ಚರಿಕೆಯನ್ನು ಜೊತೆಗೆ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನಿಮ್ಮ ಕಾರ್ಯಕ್ಷೇತ್ರವನ್ನು ಗಮನಿಸಬೇಕಾದಂಥದ್ದಿರುತ್ತೆ. ಹಠವನ್ನು ಮಾಡೋದರಿಂದ ಹೆಚ್ಚು ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಆದ್ದರಿಂದ ತಾಳ್ಮೆಯನ್ನು ಕಳ್ಕೊಳ್ಳದೆ ಹಠವನ್ನು ಬಿಟ್ಟು ವರ್ತಿಸಿದಾಗ ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ಆರೋಗ್ಯದ ಸ್ವಲ್ಪ ಚಿಂತನೆಯನ್ನು ನಡೆಸಬೇಕಾಗತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾದಂಥದ್ದು. ಮನೆಯವರ ಸಲಹೆಗಳನ್ನು ಪಡ್ಕೊಂಡು ಯಾವುದೇ ನಿರ್ಧಾರವನ್ನು ಮಾಡಿ ಆಗ ಕೆಲವು ಸಾಧಕ ಬಾಧಕಗಳ ಪರಿಚಯ, ಆಗುಹೋಗುಗಳ ವಿಚಾರ ನಿಮ್ಮ ಗಮನಕ್ಕೆ ಬರತಕ್ಕಂಥದ್ದಾಗತ್ತೆ. ಅನ್ಯೋನ್ಯತೆ ಎನ್ನುವಂಥದ್ದು ಬಹಳ ಮುಖ್ಯ. ಅದು ನಿಮ್ಮಲ್ಲಿ ಹೆಚ್ಚು ಕಾಡತಕ್ಕಂಥದ್ದಾಗಿದೆ. ಅದರ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಹೇಳಬೇಕು. ತಂದೆಯವರಿಗೆ ಸ್ವಲ್ಪ ತೊಂದರೆಯಾಗ್ಬೋದು. ನಿಮ್ಮ ಗ್ರಹಗತಿಯ ದೃಷ್ಟಿಯಿಂದ ತಂದೆಯವರಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಸೂಚ್ಯವಾಗಿ ಹೇಳಬೇಕಾದಂಥದ್ದು. ನವಗ್ರಹರ ಆರಾಧನೆಯನ್ನು ಮಾಡಿ, ಅದರಲ್ಲೂ ವಿಶೇಷವಾಗಿ ಸೂರ್ಯಗ್ರಹನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ ಅತಿಯಾದಂತಹ ಖರ್ಚಿಗೆ ಅವಕಾಶ ಇರತಕ್ಕಂಥದ್ದು. ನೀವೇನೋ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಮಾಡಿರ್ತೀರಿ, ಯಾವುದೋ ಪದಾರ್ಥವನ್ನು ಕೊಂಡುಕೊಳ್ಬೇಕು ಅಥವಾ ಇದರ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರಗಳು ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬಂದಾಗ ಹಣ ಅಧಿಕವಾಗಿ ಖರ್ಚಾಗುವಂಥದ್ದಾಗತ್ತೆ. ದೊಡ್ಡವರ ವರ್ತನೆ ನಿಮಗೆ ಹಿಡಿಸೋದಿಲ್ಲ. ಅವರು ಏನೋ ಮಾತಾಡ್ತಾ ಇರ್ತಾರೆ, ಏನೋ ಕೇಳ್ತಾ ಇರ್ತಾರೆ, ಏನೋ ಹೇಳ್ತಾ ಇರ್ತಾರೆ, ಅದು ಯಾವುದು ಕೂಡ ನಿಮಗೆ ಬೇಕಾಗಿರೋದಿಲ್ಲ. ಆದ್ದರಿಂದ ಮನಸ್ಸಿಗೆ ಏನೋ ಒಂದು ರೀತಿಯ ಕಿರಿಕಿರಿ ಆಗತ್ತೆ ಹೊರತು ಅವರ ಮಾತನ್ನು ಸ್ವೀಕಾರ ಮಾಡಬೇಕು ಅಂತಕ್ಕಂತಹ ಭಾವನೆ ಮನಸ್ಸಿನಲ್ಲಿ ಇರುವುದಿಲ್ಲ. ಕಾನೂನಿನ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮಾಡಬೇಕು ಅಂತ ಹೇಳಿ ಅಂದುಕೊಂಡವ್ರಿಗೆ ಜಯ ಸಿಕ್ಕತಕ್ಕಂತಹ ದಿವಸ ಇದಾಗಿದೆ. ಪ್ರೇಮಿಗಳಿಗೆ ಶುಭ. ತಮ್ಮ ಪ್ರೇಮ ನಿವೇದನೆಯನ್ನು ಹಿರಿಯರ ಸಮ್ಮುಖದಲ್ಲಿ ಮಿತ್ರರಿಗೆ ಹೇಳಿಕೊಳ್ಳತಕ್ಕಂತಹ ವಿಚಾರವನ್ನು ಮಾಡಿ ಮುಂದಿನ ಹೆಜ್ಜೆಯನ್ನು ಇಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು. ಮನೆ ಮತ್ತು ಕೆಲಸ ಎರಡರಲ್ಲೂ ಕೂಡ ತೃಪ್ತಿಯನ್ನು ಹೊಂದುತ್ತೀರಿ. ಮನೆಯಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಮಾಡಬೇಕಾದಂತಹ ಮಾಡುವಂತಹ ಉದ್ಯೋಗದಲ್ಲಿ ನೆಮ್ಮದಿಯ ವಾತಾವರಣವನ್ನು ಕೂಡ ಕಾಣ್ತೀರಿ. ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ಯೋಚನೆಯನ್ನು ಮಾಡಬೇಕಾದಂತಹ ದಿವಸ ಇದಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಕೇವಲ
ಇವತ್ತಿನ ಸುಖ ಸಂತೋಷಗಳಿಗೆ, ಇವತ್ತಿನ ಅಗತ್ಯತೆಗೆ ಬೇಕಾದಂತಹ ವ್ಯವಸ್ಥೆ ಆಗಬಹುದು. ಭವಿಷ್ಯ ಹೇಗೆ ಅನ್ನುವಂತಹ ಪ್ರಶ್ನೆ ಕಾಡುವಂಥದ್ದಿದೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಕಾರ್ಯವೈಖರಿಯಿಂದ ದೊಡ್ಡವರು ಕೋಪಗೊಳ್ಳುತ್ತಾರೆ ಅಥವಾ ಅವರ ಮನಸ್ಸಿನ ಮೇಲೆ ಏನೋ ಒಂದು ರೀತಿಯ ಕೆಟ್ಟ ಪರಿಣಾಮ ಬೀರುತ್ತೆ. ಹಾಗಾಗಿ ಕೆಲಸದ ವಿಚಾರವನ್ನು ಸರಿಯಾಗಿ ಗಮನಿಸಿ ಯಾವುದು ಯೋಗ್ಯವೋ ಆ ರೀತಿಯಲ್ಲಿ ಮಾಡಬೇಕಾದಂಥದ್ದು. ಬೇರೆಯವರ ಮೇಲೆ ನಿಮ್ಮ ಕೋಪವನ್ನು ತೋರಿಸಬೇಡಿ. ಯಾರೋ ಸ್ವಲ್ಪ ಸಮಾಧಾನಕರವಾಗಿ ವರ್ತಿಸ್ತಾರೆ ಅಂತಾದರೆ ಅವರ ಮೇಲೆ ನಿಮ್ಮ ಸಿಟ್ಟನ್ನು ಯಾಕೆ ತೋರಿಸ್ತೀರಿ? ಅದು ಬೇಡ ಅಂತಕ್ಕಂಥದ್ದು. ಸಂಬಂಧಿಕರಿಂದ ಏನೋ ಒಂದು ರೀತಿಯ ಅಪಹಾಸ್ಯದ ಮಾತು ಬರುತ್ತೆ, ನಿಮಗೆ ತುಂಬ ಬೇಸರವಾಗುತ್ತೆ. ನಿಮ್ಮ ಬಗ್ಗೆ ಟೀಕೆ ಟಿಪ್ಪಣಿಯನ್ನು ಬಹಳ ಹಗುರವಾಗಿ ಮಾತಾಡ್ತಕ್ಕಂಥದ್ದು, ಏನೂ ಪ್ರಯೋಜನ ಇಲ್ಲ ಈ ವ್ಯಕ್ತಿ ಅನ್ನುವಂತಹ ರೀತಿಯಲ್ಲಿ ಮಾತಾಡುವಂಥದ್ದು ನಿಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಧಾರ್ಮಿಕ ಕಾರ್ಯಗಳಿಗೆ ಹಣ ಖರ್ಚಾಗ್ಬೋದು. ಎಲ್ಲೋ ಪೂಜೆಯೋ ಜಪವೋ ಹೋಮವೋ ಅಥವಾ ಇನ್ಯಾವುದೋ ದೇವಸ್ಥಾನದಲ್ಲಿ ಏನೋ ಸೇವೆಯೋ ಪುಣ್ಯಕ್ಷೇತ್ರ ದರ್ಶನವೋ, ಹೀಗೆ ಧರ್ಮ ಕಾರ್ಯಗಳಿಗೆ ಹೆಚ್ಚು ಹಣವನ್ನು ಖರ್ಚು ಮಾಡತಕ್ಕಂತಹ ದಿವಸ ಇದಾಗಿದೆ. ಹಾಳಾದಂತಹ ಸಂದರ್ಭಗಳು ಅಥವಾ ಹಾಳಾದಂತಹ ಸಂಬಂಧ ಏನಿದೆ ಅದು ನಿಮ್ಮ ಮಾತಿನಿಂದ ಮತ್ತೆ ಒಂದಾಗ್ತಕ್ಕಂಥದ್ದು. ನಿಮ್ಮ ಮಾತಿನಿಂದ ಆ ಒಡಕು ಸರಿಯಾಗ್ತಕ್ಕಂತಹ ರೀತಿ ಬಹಳ ಶ್ಲಾಘ್ಯ ಅಂತ ಹೇಳಬೇಕು. ಬೆನ್ನು ನೋವು ನಿಮಗೆ ಸ್ವಲ್ಪ ತೊಂದರೆಯನ್ನು ಉಂಟು ಮಾಡಬಹುದು, ಅದನ್ನು ಗಮನಿಸ್ಕೊಳ್ಳಿ. ಅದನ್ನು ಗಮನಿಸಿದಾಗ ನಿಮ್ಮ ಆರೋಗ್ಯ ಸ್ಥಿತಿಯ ಬಗ್ಗೆ ಸ್ವಲ್ಪ ಮಾಹಿತಿ ನಿಮಗೆ ಸಿಕ್ಕತ್ತೆ. ಶನೈಶ್ಚರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಯಾವುದೋ ಕಾಲದಲ್ಲಿ ಮಾಡಿದಂತಹ ಒಂದಷ್ಟು ಸಾಲ ಈ ದಿವಸ ನಿಮಗೆ ಹೊರೆಯಾಗ್ಬೋದು. ಅದನ್ನು ಮರ್ತಿರ್ತಿರೋ ಅಥವಾ ತಾತ್ಸಾರ ಮಾಡಿರ್ತಿರೋ ಅಥವಾ ಅದರ ಬಗ್ಗೆ ಉಪೇಕ್ಷೆ ಮಾಡಿರ್ತಿರೋ ಗೊತ್ತಿಲ್ಲ. ಆ ಸಾಲವನ್ನು ಮರುಪಾವತಿ ಮಾಡಲೇಬೇಕಾದಂತಹ ಸ್ಥಿತಿ, ವಾತಾವರಣ, ಸಂದರ್ಭ ಈ ದಿವಸ ನಿಮ್ಮ ಮೇಲೆ ಹೆಚ್ಚು ಒತ್ತಡವನ್ನು ಹಾಕ್ತಕ್ಕಂಥದ್ದಾಗತ್ತೆ. ನಿಮ್ಮ ತನ ನಿಮ್ಮನ್ನು ಕಾಪಾಡುತ್ತೆ. ನಿಮ್ಮ ಒಳ್ಳೆಯತನ ನಿಮ್ಮನ್ನು ಕಾಪಾಡಿಕೊಳ್ಳೋದ್ರಲ್ಲಿ ಮುಂದಾಗಿರತಕ್ಕಂಥದ್ದಾಗತ್ತೆ. ಸಾಯಂಕಾಲದ ಹೊತ್ತಿಗೆ ಕೆಲವು ಗಂಭೀರ ಸಮಸ್ಯೆಗಳು ಎದುರಾಗುತ್ತೆ. ಅದಕ್ಕೆ ಸವಾಲಿನೋಪಾದಿಯಲ್ಲಿ ನೀವು ಅವೆಲ್ಲವನ್ನು ಪರಿಷ್ಕಾರ ಮಾಡಿಕೊಂಡು ಮೆಟ್ಟಿ ನಿಂತು ನಿಮ್ಮ ಜೀವನವನ್ನು ನಡೆಸಲೇಬೇಕಾದಂತಹ ಅನಿವಾರ್ಯತೆ. ಅನಗತ್ಯವಾದಂತಹ ಕೆಲಸಗಳ ಬಗ್ಗೆ ಚಿಂತನೆಯನ್ನು ಮಾಡ್ತೀರಿ. ಯಾವ ಕೆಲಸ ನಿಮ್ಮಿಂದ ಆಗೋದಿಲ್ವೋ ಅಥವಾ ಯಾವ ಕೆಲಸ ಬೇಕಾಗಿರೋದಿಲ್ವೋ ಅದರ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಪ್ರೇಮಿಗಳಲ್ಲಿ ಪರಸ್ಪರ ದ್ವೇಷ ಅಂತಕ್ಕಂಥದ್ದು ಆರಂಭವಾಗುತ್ತೆ. ಏನೋ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದಲ್ಲೇ ಅಥವಾ ಏನೋ ಸುಳ್ಳನ್ನು ಹೇಳಿ ಅದು ಸತ್ಯ ಅಲ್ಲ ಅಂತ ಹೇಳಿ ನಿಜಾಂಶ ಗೊತ್ತಾದಾಗ ಬೇಸರವಾಗ್ತಕ್ಕಂಥದ್ದು, ಜಗಳ ದ್ವೇಷಗಳು ಆಗತಕ್ಕಂಥದ್ದು ಸಹಜವಾಗಿ ನಡೆಯುವಂತಹ ಪ್ರಕ್ರಿಯೆಯಾಗಿರುತ್ತೆ. ಸ್ನೇಹಿತರು ಸಹಾಯ ಮಾಡೋದಕ್ಕೆ ಹಿಂಜರಿತಾರೆ. ಯಾಕೆ ಅಂತಂದರೆ ಆ ರೀತಿಯಲ್ಲಿ ಹೆಸರನ್ನು ಕೆಡಿಸ್ಕೊಂಡು ಬಿಟ್ಟಿರ್ತೀರಿ. ಅದರಿಂದ ಸ್ನೇಹಿತರು ಕೂಡ ನಿಮ್ಮ ಸಹಾಯಕ್ಕೆ ಮುಂದೆ ಬರೋದಿಲ್ಲ. ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಶುಭವಾಗಿ.